ಸರ್, ನನ್ನ ಪ್ರಕಾರ ನೋಡಿ, ಇದು ಒಂದು ಉದಾಹರಣೆ ಹೇಳಿದ್ರೆ, ಒಂದು ಬಾಗಿಲು ಸ್ವಲ್ಪ ತೆರೆದಿದ್ರೆ ನೀವು ವ್ಯಕ್ತಿ ಕೇಳಿದಾಗ ಅದು ಬಾಗಿಲು ಏನಾಗಿದೆ ಅಂದರೆ ಓಪನ್ ಆಗಿದೆ ಅಂತಾನೆ, ಇನ್ನೊಬ್ಬನಿಗೆ ಕೇಳಿದ್ರೆ ಕ್ಲೋಸ್ ಆಗಿದೆ ಅಂತ. ಇಂಥ ಸಂದರ್ಭ ಇರ್ತದೆ. ಇದು ಈ ಕೇಸ್ನಲ್ಲಿ ಏನಾಗಿದೆ ಅಂದರೆ, ಅಪರಾಧಿ ಬಹಳ ದೊಡ್ಡ ಕುಟುಂಬದಿಂದ ಬಂದಂಥವ್ರು, ರಾಷ್ಟ್ರದಲ್ಲಿ ಒಳ್ಳೆ ಹೆಸರು ಮಾಡಿರುವಂಥವ್ರು, ಗೌರವಾನ್ವಿತ ಕುಟುಂಬದವರು ಮತ್ತು ಅಧಿಕ ಬಲಶಾಲಿಯಾದಂಥ ಕುಟುಂಬದವರು. ಇವರು MP ಆದಂಥವರು ನಮ್ಮ ದೇಶದ ಜಲ ನೆಲ ಜನಗಳನ್ನು ರಕ್ಷಣೆ ಮಾಡುವಂಥದ್ದು, ಕಾನೂನು ವ್ಯವಸ್ಥೆಯನ್ನು ಪಾಲಿಸ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿ ಬಂದಿರುವಂಥವ್ರು. ಇವರೇ ತಪ್ಪು ಮಾಡಿದಾಗ ಒಂದು ದೊಡ್ಡ ಪ್ರಶ್ನೆ ಹೇಳ್ತದೆ. ಈ ಕೇಸ್ನಲ್ಲಿ SIT ಅವರು ಅಥವಾ ಪೊಲೀಸ್ ಇಲಾಖೆಯವರು ಭಾಳ ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ ಬೇಗನೆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಅಶೋಕ್ ನಾಯ್ಕ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಭಾಳ ಅದ್ಭುತವಾಗಿ ಅದನ್ನು ಕೇಸ್ ನಡೆಸಿ ಕೋರ್ಟಿಗೆ ಕನ್ವಿನ್ಸ್ ಮಾಡಿದ್ದಾರೆ, ಜನತೆಗೂ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಆನರಬಲ್ ಜಡ್ಜ್ಗಳೇನಿದ್ದಾರೆ, ನಮ್ಮ ಸಂತೋಷ್ ಇವರು ಗಜಾನ್ ಭಟ್ ಅವರು ಅದ್ಭುತ, ಭಾಳ ಸ್ಟ್ರಿಕ್ಟ್ ಅವರು ಎಲ್ಲರ ಜೊತೆಗೆ ಭಾಳ ಫ್ರೆಂಡ್ಲಿ, ಚೆನ್ನಾಗಿ ಮಾತಾಡ್ತಾರೆ. ಕಾನೂನು ವಿಚಾರ ಬಂದಾಗ ಅವ್ರು ಭಾಳ ಸ್ಟ್ರಿಕ್ಟು. ಕಾನೂನು ಈ ಕಡೆ ಹೋಗೋದಿಲ್ಲ, ಅವ್ರ ಪರ್ಸನಲ್ ಏನು ನೋಡೋದಿಲ್ಲ ಅವರು ಆ ಥರ. ಹಾಗಾಗಿ ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಶ್ನೆ, ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ಅವ್ರಿಗೆ ಇವರು ಸಪೋರ್ಟ್ ಕೊಡುವಂಥದ್ದು ಆದಾಗ ಇಲ್ಲಿ ಆ ಎವಿಡೆನ್ಸ್ಗಳೇನಿದೆ, 4 ವರ್ಷದ ಹಳೇದು, ಆಮೇಲೆ ಇತ್ತೀಚೆಗೆ ಇದೇನಿದೆ ಸಾಕ್ಷಿ, ಕಿಡ್ನಾಪು ಮತ್ತೊಂದು ಎಲ್ಲ, ಅವರೇನು ಬಾಲಕಿ ಏನಲ್ಲ ಎಮ್ಮ ಸಂತಸ್ತೆ. 18 ವರ್ಷ 21 ವರ್ಷ ಆದಮೇಲೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮ್ಯೂಚುವಲ್ ಆಗಿ ಮಾಡಿಕೊಂಡ್ರು, ಅದೇನು ಅಪರಾಧ ಅನ್ಸಲ್ಲ. ಇದರೊಳಗೆ ಅವರಿಗೆ ಕಿಡ್ನಾಪ್ ಮಾಡಿರೋದು ಅಪರಾಧ ಇದೆ ಮತ್ತು ರೇಪ್ ಆಗಿರೋದು ಇದೆ. ಇಲ್ಲಿ ರಾಜಕೀಯ ಉದ್ದೇಶಕ್ಕೆ ಯಾಕೆ ಆಗಿರಬಾರ್ದು ಅಂತ ಒಂದು ಪ್ರಶ್ನೆ. ಈಗ ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬಂತು, ಅದು ಎಲ್ಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಇರ್ತದೆ, ಅವ್ರ ಪ್ರಭಾವ ಬೀರೋದಕ್ಕೆ ಅವಕಾಶ ಇರ್ತದೆ, ನನ್ನ ಅಭಿಪ್ರಾಯ. ಇಲ್ಲಿ ಇಂಡಿಯನ್ ಎವಿಡೆನ್ಸ್ 65B ಪ್ರಕಾರ ಅದು ಕರೆಕ್ಟಾಗಿ ಎವಿಡೆನ್ಸ್ ಬಂದಿದೆಯಾ ಅನ್ನೋದು ನೋಡಬೇಕಾಗ್ತದೆ. ಫ್ರಾಂಕ್ಲಿ ಸ್ಪೀಕಿಂಗ್, ಅದನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ದು ಅದ್ರ ಬಗ್ಗೆ ಹೋಗುದಿಲ್ಲ. 65B ಇಂಡಿಯನ್ ಎವಿಡೆನ್ಸ್ ಪ್ರಕಾರ ಯಾರು ಅದನ್ನು ಯಾವ ಮೊಬೈಲಲ್ಲಿ ಅದನ್ನು ಶೂಟ್ ಮಾಡಿದ್ದಾರೆ, ಯಾವ ಕ್ಯಾಮ್ರಾದಾಗಿದೆ, ಯಾವ ಎಡಿಟ್ ಆಗಿದೆ, ಅದನ್ನು ಯಾರು ಎಡಿಟ್ ಮಾಡಿದ್ರು, ಅದು 65B ಹೇಳ್ತದೆ. ಅದು ಆಗಿದೆಯಾ ವ್ಯವಸ್ಥಿತವಾಗಿ ಒಂದು. ಆಮೇಲೆ ಇದು ಟ್ರಯಲಲ್ಲಿ ಸಾಕ್ಷಿಗಳು, ಡ್ರೈವರ್ಗಳು ಮತ್ತು ಈ ಕೆಲಸದವಳು, ಇವರು ಸಡನ್ ಆಗಿ ಯಾಕೆ ಇವ್ರ ವಿರುದ್ಧ ಹೋಗ್ತಾರೆ? ಇವ್ರಿಗೇನಾದ್ರು ಹಿನ್ನೆಲೆ ರಾಜಕೀಯದ್ದು ಏನಾದ್ರು ಪ್ರಭಾವ ಬೀರ್ದಿದೆಯಾ? ಬಿದ್ದಿರೋದ್ರ ಬಗ್ಗೆ ಏನಾದ್ರು ತನಿಖೆ ಮಾಡಿದ್ದಾರೆ SIT ಅವರು? ಡ್ರೈವರ್ ಆಗಿರ್ಬೋದು, ಮತ್ತೊಬ್ರು ಯಾರೇ ಆಗಿರ್ಬೋದು, ಅವರಿಗೆ ಬೇರೆಯವರಿಂದ ಪ್ರಭಾವ ಬೀರಿದೆಯಾ ದೊಡ್ಡ ಮನೆತನ ಗೌರವದ ವ್ಯಕ್ತಿಯನ್ನ ಸಿಕ್ಸೋದಕ್ಕೆ? ಯಾಕಂದ್ರೆ ಇದು 21ನೇ ಶತಮಾನದಲ್ಲಿ ಡಿಜಿಟಲ್ ಯುಗ. ಏನು ಬೇಕಾದರೂ GPT ನಿಮ್ಮ ಫೋಟೋ ಮಾಡಿ ಈಗಲೇ ಮಾಡಿರೋ ಹಾಗೆ ನಿಮಗೆ ತೋರಿಸ್ಬೋದು. ತೋರಿಸಿದಾಗ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟು, ಈ ರೂಲ್ಸು ರೆಗ್ಯುಲೇಷನ್ಸ್ ಇವೆಲ್ಲ ಫಾಲೋ ಮಾಡಿದ್ದೀರಾ? ಇವೆಲ್ಲ ಪ್ರಶ್ನೆ ಬರ್ತದೆ. ನನ್ನ ಪ್ರಕಾರ ಇದನ್ನು ಅದು ಡಿಫೆನ್ಸಲ್ಲಿ ಇದನ್ನು ಯಾವ ರೀತಿ ತೊಗೊಂಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಎಲ್ಲ ನುರಿತ ವಕೀಲರು ಮಾಡಿರೋದ್ರಿಂದ ಅಶೋಕ್ ನಾಯ್ಕ್ ಅವರು ಭಾಳ ಶ್ರಮಪಟ್ಟು SIT ಅವರು ಮಾಡಿರುವಂಥ ಎಲ್ಲ ಎವಿಡೆನ್ಸನ್ನು ಸಿಸ್ಟಮ್ಯಾಟಿಕ್ ಆಗಿ ಕರೆಕ್ಟಾಗಿ ಕೋರ್ಟಿಗೆ ಕನ್ವಿನ್ಸ್ ಮಾಡೋದ್ರಿಂದ ಸರಿಯಾಗಿದೆ ಅಂದ್ಕೊಳ್ತೀನಿ. ಬಟ್ ಡಿಫೆನ್ಸ್ ಆ ಥರ ಒಂದು ಕ್ವಶನ್ನು ಸಹ ಹೇಳ್ತದೆ. ಡ್ರೈವರ್ ಆಗಿರ್ಬೋದು, ಇನ್ನುಳಿದಿರುವಂಥವ್ರು, ಇವರಿಗೂ ಏನು ಸಂಬಂಧ, ಅವ್ರದ್ದು ಏನು ಆಸಕ್ತಿ? ಇಷ್ಟು ವರ್ಷ ಅವ್ರ ಜೊತೆಗೆ ದುಡ್ದು ಊಟ ಮಾಡಿ ತಿಂಡಿ ಮಾಡಿ ಅವ್ರ ವಿರುದ್ಧ ತಿರುಗಿ ಬೀಳ್ತಾರೆ ಅಂದರೆ ಅದರ ಅರ್ಥ ಏನು? ಇದು ಸಹ ಒಂದು ಪ್ರಶ್ನೆ. ಇದರ ವಿಚಾರವಾಗಿ ಈ ಡೈರೆಕ್ಷನ್ನಲ್ಲಿ, ಈ ಡೈಮೆನ್ಷನ್ನಲ್ಲಿ ತನಿಖೆ ಆಗಿದೆಯಾ ಅನ್ನೋದು ಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ.